ಹಾಂ ಸರ್, ಅಗೋರಿಗೆ ಹೇಳಿರೋದಲ್ಲ, ಆ ಅಗೋರಿಗೆ ಹೇಳಿದ್ರಂತ ಉತ್ತರ ಇದೇ ಮೂಲ ಸ್ಥಾನ. ಎರಡು ಮೂರು ತಾನಾಗಿ ಸೃಷ್ಟಿಗೊಂಡಿದೆ. ಯಾರು ಕಾಯುತ್ತಿಲ್ಲ, ಯಾರೋ ಗಿಡನ ಬಿಟ್ಟಿಲ್ಲ, ಯಾವುದೂ ಇಲ್ಲ. ಅಲ್ಲಿ ಕೂತಿದ ತಕ್ಷಣ ನಮ್ಗೆ ಗೊತ್ತಿಲ್ಲ ತರ ಅನುಭವ ಆಗಿದೆ ಸರ್. ಚಿಕ್ಕ ಒಳಗಡೆ ಐತೆ. ಸರ್, ಇದು ಮೂಲಸ್ಥಾನ ಆಗಲೇ ಹೇಳಿದ್ನಲ್ಲ, ಅಗೋರಿಗಳೊಬ್ರು ಈ ಥರ ಉತ್ತ ಇದೆ ನಿಮ್ಮ ಜಾಗದಲ್ಲಿ ಅಂತ. ಇದು ಮೂಲಸ್ಥಾನ ಸರ್. ಇದು ಈ ಮೂಲಸ್ಥಾನದಲ್ಲಿ ಈ ತೆಂಗಿನ ಮರಗಳು ತಾನಾಗಿ ಸೃಷ್ಟಿಗೊಂಡಿದೆ. ಅಲ್ಲೊಂದಿತ್ತು, ಅದು ಹಸುಗಳ ಮೇದು ಹೋಗಿದೆ. ಇವೆರಡು ಮರ ತಾನಾಗಿ ಸೃಷ್ಟಿಗೊಂಡಿದೆ. ಯಾರು ಕಾಯಿಟ್ಟಿಲ್ಲ, ಯಾರೋ ಗಿಡನ ನೆಟ್ಟಿಲ್ಲ, ಯಾವುದೂ ಇಲ್ಲ. ಇಲ್ಲಿ ತಾನಾಗೆ ಗಿಡಗಳು ಸೃಷ್ಟಿಗೊಂಡಿದೆ. ಅದು ಸೃಷ್ಟಿಯ ಮೂಲ ಅಂತಾರಲ್ಲ, ಸೃಷ್ಟಿ ಯಾವ ರೀತಿ ಆಗಿದೆ ಅಂತ ಯಾರು ಕಂಡುಹಿಡಿಯೋಕ್ಕಾಗಲ್ಲ. ಹಾಂ ಸರ್, ಇದೇ ಗೊತ್ತೆ ಸರ್. ಹಾಂ ಸರ್, ಅಗೋರಿಗಳು ಹೇಳಿದ್ರಲ್ಲ, ಆ ಅಗೋರಿಗಳು ಹೇಳಿದ್ರಂತ ಉತ್ತ ಇದೇ ಮೂಲಸ್ಥಾನ. ಇಲ್ಲಿ ನಾವು ಪೂಜೆ ಶುರು ಮಾಡಿದಾಗ ಅಮ್ಮ ನಮಗೆ ತಿಳಿಸ್ಕೊಟ್ಟಿದ್ದು ಪೂಜೆ ಮಾಡಿ ಅಂತ. ಆಮೇಲೆ ಈಗ ಇದು ಟೆಂಪ್ರವರಿ ಸ್ಥಳ. ಇದು ಇನ್ನು ಪ್ರತಿಷ್ಠಾಪನೆ ಮಾಡಿ 10 ವರ್ಷ ಆಯ್ತು ಅಮ್ಮನ ತಂದಿಟ್ಟು, ಇನ್ನೂ ಪ್ರತಿಷ್ಠಾಪನೆ ಮಾಡಿಲ್ಲ. ಆಗಲೇ ಇಷ್ಟು ಪವರ್ಫುಲ್ಲಾಗಿ ಬಂದಂಥ ಭಕ್ತರುಗಳಿಗೆ ಎಲ್ಲನೂ ಪರಿಹಾರ ಮಾಡಿಕೊಡಿಸ್ತಿದ್ದಾರೆ. ಪ್ರತಿಷ್ಠಾಪನೆ ದೇವಸ್ಥಾನ ಇಲ್ಲಿ ಹೊಲದಲ್ಲೇ, ಸ್ವಂತ ಹೊಲದ ಇದೆ ನಮಗೆ, 1 ಕಲೆಕ್ಟ್ರೆ, ಅದರಲ್ಲೇ ಕಟ್ಸ್ಬೇಕಂತ. ಈಗ ದೇವತೆಗಳೆಲ್ಲ ತಂದು ಅಮ್ಮನವ್ರಿಗೆ ಪೂಜೆಗಳು, ದೇವತೆಗಳಂದ್ರೆ ಹೆಣ್ಣು ದೇವರುಗಳು, ಗಂಡು ದೇವರು ಎಲ್ಲರೂ ತಂದು ಅಲ್ಲಿ ಅಮ್ಮ ಎಷ್ಟು ಜನ ದೇವ್ರುಗಳು ಹೇಳ್ತಾರೆ ಅಷ್ಟು ಜನ ತಂದು, ಅದು 10 ಆಗ್ಬೋದು, 20 ಆಗ್ಬೋದು, 50 ಆಗ್ಬೋದು, 108 ಆಗ್ಬೋದು, ಹೇಳೋಕ್ಕಾಗಲ್ಲ. ಆ ಎಲ್ಲ ದೇವತೆಗಳು ತಂದು ಇಲ್ಲಿ ಅಷ್ಟಮ ಕೊಟ್ಟು, ಅವ್ರಿಗೆ ಪೂಜೆ ಪುನಸ್ಕಾರಗಳು ಕೊಟ್ಟು, ಅವ್ರಿಗೆ ಊಟ ನೈವೇದ್ಯ ಇಟ್ಟು ಎಲ್ಲರಿಗೂ ಪ್ರತಿ ವರ್ಷ. ಹಾಗಾಗಿ ಇನ್ನು ಈಗ ಅಮ್ಮ ದೇವಸ್ಥಾನಕ್ಕೋಸ್ಕರ ಇನ್ನೂ ಸಮಯ ಕೊಟ್ಟಿಲ್ಲ. ಈಗ ಭೂಮಿ ಪೂಜೆ ಬಂದು ಆಷಾಢ ಮಾಸದಲ್ಲಿ ನಡೆದು ಭೂಮಿ ಪೂಜೆ. ಇನ್ನು ಅಲ್ಲಿ ಅಮ್ಮ ಪಾಯದ ಪೂಜೆ ಮಾಡಿಸ್ಕೊಳಕ್ಕೆ ಇನ್ನೂ ಸಮಯ ಕೊಟ್ಟಿಲ್ಲ. ಆ ಸಮಯ ಕೊಟ್ಟರೆ ಖಂಡಿತ ಅಮ್ಮ 30 ದಿವಸನೇ ನೆರವೇರುತ್ತೆ ಸರ್.
ದಯವಿಟ್ಟು ಸಿಲಿಂಡರ್ ಹೋಗ್ಬೇಕು ಎಲ್ಲರೂ. ಹಿಂದೆ ಜಾಗ ಇದೆ, ಹಿಂದೆ ನಡೀರಿ. ಹಿಂದೆ ಜಾಗ ಇದೆ, ನಡೀರಿ ಅಪ್ಪ. ನಡೀರಿ ಸ್ವಲ್ಪ. ಹಿಂದೆ ಇದೆ ಜಾಗ, ನಡೀರಿ. ಆಯಮ್ಮ ಇದ್ರೆ ಮತ್ತೆ ಜಾಗ ಇರಲ್ಲ ಇಲ್ಲಿ. ಮಕ್ಕಳ, ಹಿಂದೆ ಸ್ವಲ್ಪ ಹಿಂದೆ ನಡೀರಿ. ಹಿಂದೆ ಇದೆ, ನಡೀರಿ. ಹಿಂದೆ ಜಾಗ ಇದೆ, ನಡೀರಿ. ಒಂದಿಷ್ಟು ಕರ್ಪೂರ ಅಣಿಸ್ರಣ ಕೊಡಪ್ಪ. ಹಾಕು ಕರ್ ಜಾಸ್ತಿನೇ ಹಾಕ್ರಿ ಅಣಿಸ್ರಿ. ಇದು ಕಡಿರ ನೋಡಿ ಎಲ್ಲ ಹಿಂದೆ ನೋಡ್ರಿ. ಗುರು ಅವಾಗ ಬಟ್ಲೆ ಎತ್ಕೊಂಬಂದಲ್ಲ ನಿಂಬೇಕಾಗಿ ನನ್ನ ಹೆಸರು ಕೋಮಲ ಅಂತ. ನಾವು ಬೆಂಗಳೂರಿಂದ ಬರ್ತಾ ಇದ್ವಿ. ಇದು ಫಸ್ಟ್ ಟೈಮು. ಫೇಸ್ಬುಕ್ ಮುಖಾಂತರ ನೋಡ್ಕೊಂಡು ನಾವು ಬಂದಿದ್ದೀವಿ. ಏನೋ ಅಮ್ಮನ ಹತ್ರ ಶಕ್ತಿ ಇದೆ ಅಂದ್ಬಿಟ್ಟು ಎಲ್ಲ ಹೇಳ್ತಿದ್ರು, ನಂಬಿಕೆ ಮೇಲೆ ಬಂದಿದ್ದೀವಿ ಇಲ್ಲಿ. ನಾನು ಹೊರಗಡೆ ಹೋಗಿದ್ದೆ, ನನ್ಗೆ ಅನುಭವ ಪರವಾಗಿಲ್ಲ ಅನ್ಸಿದೆ, ಅದಕ್ಕೆ ನಮ್ಗೆ ಬಂದಿದ್ದೀವಿ. ಇದೇ ಫಸ್ಟ್ ಟೈಮ್ ಬರ್ತಿರೋದು. ಹೌದು 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 ಸರ್, ಹೌದು. ಇಲ್ಲ ನಿಜ ಸರ್, ಖಂಡಿತ ನಿಜ ಅದು. ಅನುಭವ ಆಗಿದೆ. ಅಲ್ಲಿ ಕೂತಿದ ತಕ್ಷಣ ನಮ್ಗೆ ಗೊತ್ತಿಲ್ಲದ ತರ ಅನುಭವ ಆಗಿದೆ ಸರ್. ನಿಮ್ ಸಮಸ್ಯೆ ನೀವೇ ಹೇಳ್ತೀರಾ? ಹೌದು ಹೌದು. ಪರಿಹಾರನೂ ನೀವೇ ಹೇಳ್ತೀರಾ? ಪರಿಹಾರನ ನಮ್ಗೆ ಅಮ್ಮನ್ ತೋರ್ಸ್ಕೊಡ್ತಾರೆ. ಹೌದು. ನಾವ್ ಅನ್ಕೊಂಡಿದ್ರಕ್ಕಿಂತ ಅದು ಬೇರೆದೇ ಬಂದಿತ್ತೆ ಸರ್. ಹೌದು ಸರ್. ಸ್ಯಾಟಿಸ್ಫೈ ಆಗಿದೆ. ಬಂದಿದ್ದಕ್ಕೂ ಪರವಾಗಿಲ್ಲ. ಅಮ್ಮನ ಮೇಲೆ ನಂಬಿಕೆ ಇಟ್ಟು ಬಂದಿರೋದಕ್ಕೆ ಅದು ಕಣ್ಮುಂದೆ ಕಾಣಿಸ್ಕೊಂಡಿದೆ. ಪರಿಹಾರ ಅಂದ್ರೆ ಅವ್ರು ಹೇಳ್ತೀನಿ ಅಂತ ಹೇಳಿದ್ದಾರೆ. ಇನ್ನ ಹೇಳಿಲ್ಲ, ಆತರ ಏನು ಹೇಳಿಲ್ಲ. ನಾವು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಸರ್. ನನ್ನ ಹೆಸರು ರಾಘವೇಂದ್ರ ಅಂತ. ದೇವ್ರನ್ನ ಇದು ಫೇಸ್ಬುಕ್ಕಲ್ಲೆಲ್ಲ ನೋಡಿಕೊಂಡು ನಾವು ಬಂದಿದ್ದೀವಿ. ಒಂದು ಏನೋ ವೈಬ್ರೇಷನ್ ಥರ ಆಗ್ತಾ ಇದೆ ಈ ದೇವಸ್ಥಾನಕ್ಕೆ ಬಂದಾಗ. ಸೊ ಏನಂದರೆ, ನಾನು ತ್ರಿಶೂಲ ಹಿಡ್ದಿಲ್ಲ, ನಮ್ಮ ವೈಫು ಹಿಡ್ದಿದ್ರು. ಸೊ ಅವ್ರಿಗೆ ಒಂಥರ ಹೊಸ ಅನುಭವ ಆಯಿತು. ಸೊ ಬೇರೆ ಥರನೇ ಅವ್ರಿಗೇನೋ ಪ್ರಪಂಚಕ್ಕೂ ಕರ್ಕೊಂಡೋಗಿ ಏನೇನು ಆಗಿದೆ ಏನು ಅಂತ ತೋರಿಸಿದೆ. ಸೊ ಅದಕ್ಕೇನು ಪರಿಹಾರ ಕೊಡಬೇಕು ಅಂತ ಹೇಳ್ತಾರೆ ಅಂತ ಹೇಳಿದ್ದಾರೆ. ಸೊ ಅದು ಪರಿಹಾರ ನೋಡಿಕೊಂಡು ಮುಂದೆ ಇದೇ ದೇವಸ್ಥಾನಕ್ಕೆ ಬರೋಣ ಅಂತಿದ್ದೀವಿ.
ಕಿಂಡಿ